ಗುಡ್ ಮಾರ್ನಿಂಗ್ ಮನು. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಎಲ್ರಿಗೂ ಗೌರಿ ವ್ರತದ ಹಾರ್ದಿಕ ಶುಭಾಶಯಗಳು. ಎಲ್ರದ್ದು ಹೇಗಾಯ್ತು ಹಬ್ಬ ಅಂತ ಹೇಳಿ. ಇವತ್ತೇನು ಗ್ರ್ಯಾಂಡ್ ಇಲ್ಲ ಯಾರ್ದು ಅನ್ಕೊಂತೀನಿ. ನಾಳೆ ಸ್ಪೆಷಲ್ ವೆರೈಟಿ ಫುಡ್ಗಳನ್ನ ಮಾಡೋದಲ್ವಾ. ಸೊ ನಂದು ಇವಾಗ ಜಸ್ಟ್ ಪೂಜೆ ಆಯ್ತು. ಹಾಗೆ ನಿಮ್ಗೆಲ್ರಿಗೂ ಬಾಗ್ನಕ್ಕೆ ಏನೇನ್ ಬಂತು ಅಂತ ಹೇಳಿ. ಈ ಸರಿ ಅಂತೂ ನನಗೆ ಕ್ಯಾಶ್ ಬಂತು. ಅಮ್ಮ ಊರಿಗೆ ಹೋಗಿದ್ದಿದ್ರೆ ಅಮ್ಮ ಸ್ಯಾರಿನೋ ಏನಾದ್ರು ಕೊಡ್ಸಿರೋರು. ಈ ಸರಿ ಊರಿಗೆ ಹೋಗಕ್ ಆಗ್ತಿಲ್ಲ ನಮ್ಗೆ ಕಾರಣಾಂತರಗಳಿಂದ. ನಿಮ್ಗೆ ಗೊತ್ತಲ್ಲ, ಎವ್ರಿ ಡೇ ಏನೋ ಒಂದ್ ಕೆಲ್ಸದ ಮೇಲೆ ಓಡಾಡ್ತಾ ಇದೀವಿ ಅಂತ. ಸೊ ಹಾಗಾಗಿ ಈ ಸರಿ ಊರನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ಅಂಡ್ ಸಾಲದಕ್ಕೆ ವೀಕೆಂಡ್ ಅಲ್ಲೂ ಬೇರೆ ಬಂದಿದೆ. ಪಾಪ ನಮ್ಮ ಅಕ್ಕಂಗೂ ಈ ಸರಿ ಏನೋ ಹೋಗಕ್ ಆಗಲ್ಲ, ಇನ್ನು ಡೌಟ್ ಅಲ್ಲಿ ಇದ್ದಾಳೆ. ಹೆಂಗಾರು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ಲು. ನೋಡೋಣ ಹೆಂಗಾಗತ್ತೆ. ಇವಾಗ ಕಾಫಿ ಕುಡಿತಾ ಇದ್ವಿ. ಎಲ್ಲ ರೆಡಿ ಆಯ್ತು. ಬ್ರೇಕ್ಫಾಸ್ಟ್ ಎಲ್ಲ ಏನೂ ಆಗಿಲ್ಲ ಅನ್ಕೊಂಡಂಗೆ ಹೋಟೆಲ್ ಅಲ್ಲೇ. ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಆಗಿಲ್ಲ ನನಗೆ. ಯಾಕೋ ಒಂಥರ ತುಂಬಾ ಟಯರ್ಡ್ನೆಸ್ ಆಗೋಗ್ಬಿಟ್ಟಿದೆ. ಅದೇ ಫೀಲಿಂಗು, ಒಂಥರ ಫೀವರಿಶ್ ಫೀಲಿಂಗು. ಡೈಲಿ ಓಡಾಡ್ತಿರೋದಕ್ಕೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು 2-3 ಡೇಸ್ ಇಂದನೂ ಇಬ್ರಿಗೂ ಹಂಗೆ ಇದೆ. ಒಂಥರ ಫೀವರಿಶ್ ಫೀಲಿಂಗು, ಒಂಥರ ಲೆಥಾರ್ಜಿಕ್ ಫೀಲಿಂಗು. ಇರ್ಲಿ ನೋಡೋಣ, ಎಲ್ಲ ಸರಿ ಮಾಡ್ಕೊಳ್ಳೋಣ ಅಲ್ವಾ. ಸೊ ಹಾಗಾಗಿ ಇನ್ನೇನಿಲ್ಲ, ಇವಾಗ ಕಾಫಿ ಕುಡಿದ್ಬಿಟ್ಟು ಬೇಗ ಎದ್ದು ಹೊರಡಬೇಕು. ಹಬ್ಬ ಇರೋದ್ರಿಂದ ಬೇಗ ಬ್ರೇಕ್ಫಾಸ್ಟು ಖಾಲಿಯಾಗಿ ಹೋಗ್ಬಿಡತ್ತೆ ನಮ್ಮ ಹೋಟೆಲಲ್ಲಿ. ಬೇಗ ಹೋದ್ರೆ ಬೇಗ ಸಿಗತ್ತೆ. ರೆಡಿ ಆಗು ಮನು ಬೇಗ. ಮೀಶೋನಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಿದ್ದೀನಿ ಅಂತ ನಿನ್ನೆ ಹೇಳ್ತಾ ಇದ್ನಲ್ಲ. ಇವಾಗ ಇನ್ನೊಂದು ಬಂದಿದೆಯಂತೆ. ಏನು ಪ್ರಾಡಕ್ಟೋ ಗೊತ್ತಿಲ್ಲ, ನೋಡೋಣ. OTP ಬರುತ್ತಾ? ಫಸ್ಟ್ OTP ಹೇಳ್ಕೊಡ್ತೀನಿ. 7133. ಮನು, ಎಷ್ಟೊಂದು ಪ್ರಾಡಕ್ಟ್ ಬಂದ್ಬಿಟ್ಟವೆ. ಮೀಶೋನಲ್ಲಿ ಏನೇನೋ ಆರ್ಡ್ರ್ ಮಾಡಿದ್ದೆ ಊರಿಗೆ, ನನಗೆ, ಎಲ್ರಿಗೂ. ಓ, ಇದೇನು ಅಂತ ಗೊತ್ತಾಯ್ತು ನನಗೆ. ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಪ್ರಾಡಕ್ಟ್ ಇದು ನನಗೆ. ಅಲ್ಲ, ಏಪ್ರಾನ್. ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ಗಲೀಜಾಗತ್ತೆ ಅಂತ ಇದ್ನಲ್ಲ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ ಅದು. ಆಯ್ತಾ ನಿಂದು ಕೆಲಸ? ಸೊ ಅವ್ರದ್ದು ಕೆಲಸ ಮುಗಿತಾ ಇರಲಿ. ಅಷ್ಟೊತ್ತಿಗೆ ನಾನು ನನ್ನ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡ್ಲಾ ಮನು? ಓಕೆ, ಬೇಡವಂತ ಇವಾಗ. 2 hours later. ಅಲ್ಲಿಂದ ಬಂದಿದ್ದೋಳೆ ಮಲಗ್ಬಿಟ್ಟಿದೆ ಆ್ಯಸ್ ಯೂಶ್ವಲ್ಲು. 1 hour ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದೆ ಇವತ್ತು. ನಾನು ಬೆಳಗ್ಗೆನೇ ಹೇಳ್ತಿದ್ದಂಗೆ ತುಂಬ ಬಾಡಿ ಏಕು ಜಾಸ್ತಿ ಆಗೋಗ್ಬಿಟ್ಟಿದೆ. ಅದೇನು ಗಾಡೀಲಿ ಓಡಾಡ್ತಿರೋದಕ್ಕೆ ಏನಕ್ಕೆ ಅಂತ ಐಡಿಯಾ ಸಿಗ್ತಾ ಇಲ್ಲ. ಇವಾಗ ಬಂದಿದ್ದೀನಿ, ಫುಲ್ ಹೊಟ್ಟೆ ಹಶ್ವಾಗ್ತಾ ಇದೆ. ಟೊಮೆಟೊ ಬಾತ್ ಏನಾದರೂ ಮಾಡಿಬಿಡೋಣ ಸಿಂಪಲ್ ಆಗಿ, ಬೇಗ ಆಗತ್ತಲ್ಲ ಅಂತ. ಮನು ಈ ಟೈಮ್ಗೆ ತಿನ್ನಲ್ಲ, ಯಾಕೆಂದರೆ ಟೈಮ್ ಆಲ್ರೆಡಿ ಆಗೋಯ್ತು 3:15. ಅವರು 2 ಗಂಟೆ ಮೇಲೆ ಊಟ ತಿನ್ನಲ್ಲ, ನೈಟ್ ಊಟ ಸೇರಲ್ಲ ಅಂತ. ಏನಪ್ಪ, ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ, ನೈಟ್ಗೂ ಸೇರಿಸೇ ಮಾಡ್ತೀನಿ. ಸೊ ಹೊಟ್ಟೆ ಫುಲ್ ಹಶ್ವಾಗ್ತಾ ಇದೆ. ಸೊ ಯು ಡಿಸೈಡ್, ನೀನು ಇವಾಗಲೇ ತಿಂತೀಯ ಇಲ್ಲ ಸಂಜೆ 6:30-7 ಗಂಟೆಗೆ ತಿಂತೀಯ ಅಂತ. ರಾತ್ರಿನೇ ಅಲ್ವಾ, ನನ್ಗೆ ಗೊತ್ತು. ಅವ್ರು ಬೇಕಂದ್ರೆ ಹಚ್ಕೊಂಡಿರ್ತಾರೆ, ಇಡೀ ದಿನ ತಿಂದಲೇನೂ ಇರ್ತಾರೆ. ಅವ್ರದ್ದೇನೋ ಗ್ರೈಂಡರೇ ಸರಿ ಇಲ್ಲ. ನಮ್ದಂಗೆ ಆಗೋದೇ ಇಲ್ಲ. ಗ್ರೈಂಡರ್ ಓಡ್ತಾನೆ ಇರತ್ತೆ, ಅದು ಖಾಲಿ ಆಗ್ತಾನೇ ಇರತ್ತೆ. ಎಲ್ಗಪ್ಪ ಓಡ್ತಾ ಇದೆಯಾ? ಮಾತಾಡಿಸ್ತಾ ಇದ್ದೀನಿ, ಓಡ್ತಾನೆ ಇದೀಯಾ? ನೋಡಿ ಹಿಂಗೆ ನಮ್ಮ ಯಜಮಾನ್ರು ಕತೆ. ಏನೋ ಹೇಳಕ್ಕೆ ಅಂತ ಬಂದೆ ಮನುಗೆ, ಅವ್ರು ಓಡೋದ್ ನೋಡಿ ಮರ್ತೇ ಹೋಯ್ತು ನನಗೆ. ಹೌದಾ? ಸೊ ಇವತ್ತು ಹಬ್ಬದ ಫೀಲಿಂಗೇ ಬರ್ತಿಲ್ಲ ಅಲ್ಲ. ನಾವು ಮಾಡ್ತಿಲ್ಲ, ಅದಕ್ಕೆ ನಮಗೆ ಬರ್ತಿಲ್ಲ. ಮಾಡೋರಿಗೆ ಫೀಲಿಂಗ್ ಇದ್ದೇ ಇರ್ತೈತೆ. ನಾಳೆನೂ ಹೆಚ್ಚು ಕಮ್ಮಿ ನಾಳೆನೂ ನಾವು ಹಬ್ಬ ಮಾಡೋಕ್ಕಾಗಲ್ಲ. ನೋಡೋಣ, ಸಿಂಪಲ್ ಆಗಿ ಏನಾದ್ರು ಒಂದು ಪಾಯಸ ಗೀಸ ಮಾಡೋದು. ನೋಡೋದು, ನಾಳೆ ಡಿಸೈಡ್ ಮಾಡೋದು ಏನು ಮಾಡ್ಕೊಳ್ಳೋದು ಅಂತ. ಸರಿ, ಇವಾಗ ಹೋಗಿ ಬೇಗ ಫಟ್ ಅಂತ ಟೊಮೆಟೊ ಬಾತ್ ಮಾಡ್ತೀನಿ. ಹೊರಟಿಯಾ ನೀನು? ಹಾಲು ತಗೊಂಡು ಬರೋಕ್ಕೆ ಮೊಸರೈತ ನೋಡು, ಮೊಸರು ತೊಗೊಂಡು ಬಾ. ಸಾಕು ಅನ್ಕೊಂತೀನಿ. ಹೌದು, ಸಾಕು. ನೀನು ಒಬ್ಬಂಗೆ ಅಷ್ಟು ಮೊಸರು ತಿಂತೀಯಾ? ಇನ್ನೊಂದು 1/2 ಲೀಟ್ರ್ ಮೊಸರು ಹಂಗಾದ್ರೆ. ಇಷ್ಟೊತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸಲ್ಲಿ ಕೂತಿದೆ. ಮನು ಇಲ್ಲ, ಮನು ಅಲ್ಲಿ ನಮ್ಮನೆ ಹತ್ರ ಹೋಗಿದ್ದಾರೆ, ಅಂಕಲ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಮಧ್ಯಾಹ್ನ ಟೊಮೆಟೊ ಬಾತ್ ಮಾಡಿದ್ನಲ್ಲ, ಸಖತ್ ಯಮ್ಮಿ ಆಗಿತ್ತು. ಮನು ತಿನ್ನಲ್ಲ ಅಂತ ಅಂದವರು ನಾನು ತಟ್ಟೆಗೆ ಹಾಕೊಂಡು ಹೋದಾಗ ಫ್ಲೇವರ್ ಬರ್ತಿತ್ತಲ್ಲ, ಫ್ಲೇವರ್ಗೇನೆ ಅವ್ರು ನನ್ನ ತಟ್ಟೆಲಿ ಇರೋದೆಲ್ಲ ಖಾಲಿ ಮಾಡಿ ಹೋದ್ರು. ಆಮೇಲೆ ನಾನು ಹಾಕೊಂಡು ತಿಂದಿದ್ದಾಯಿತು. ಅವರೆಕಾಳು ಉಳ್ಕೊಂಡಿತ್ತು, ಸ್ವಲ್ಪ ಅವರೆಕಾಳೆಲ್ಲ ಹಾಕಿ ಮಾಡಿದ್ರೆ
ಸಾಕಾಗಿ ಬಂದಿತ್ತು. ಆ್ಯಂಡ್ ಬೆಳಗ್ಗೆ ಹೇಳ್ತಾ ಇದ್ನಲ್ಲ ಮೀಶೋನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ಗಳು ಬಂತು ಅಂತ, ಮಧ್ಯಾಹ್ನನೂ ಬಂದಿದೆ. ಇವೆಲ್ಲ ಬಾಕ್ಸ್ಗಳೆಲ್ಲ ಇದೆ, ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಇದೆ. ಓಪನ್ ಮಾಡೋಣ, ಮನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮನು ಬಂದಮೇಲೆ ಇದನ್ನೆಲ್ಲ ಅನ್ಬಾಕ್ಸ್ ಮಾಡೋದು. ನನಗೆ ಅನ್ಬಾಕ್ಸಿಂಗ್ ಅಂದರೆ ಭಾಳ ಇಷ್ಟ. ಅದ್ರೊಳಗಡೆ ಏನಾದರೂ ಇರಲಿ, ಒಂದು ಎರೇಸರ್ ಆದರೂ ಇರಲಿ, ಅದನ್ನು ರ್ಯಾಪ್ ಎಲ್ಲ ಕಿತ್ತು ನೋಡಬೇಕು ಅಂದರೆ ಭಾಳ ಖುಷಿ ಆಗುತ್ತೆ ನನಗೆ. ಎಂಜಾಯ್ ಮಾಡ್ತೀನಿ. ಆದಾಗ ನನಗೆ ಅದನ್ನು ರೆಸಿಸ್ಟ್ ಮಾಡೋಕ್ಕೆ ಆಗಲ್ಲ. ಮಧ್ಯಾಹ್ನನೇ ಮಾಡ್ತೀನಿ ಅಂದೆ, ಮನು ಬೇಡ ಸಂಜೆ ಓಪನ್ ಮಾಡಿವಂತೆ, ಎಲ್ಲ ಬಂದ್ಬಿಡ್ಲಿ, ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಡೆಲಿವರಿ ಪೆಂಡಿಂಗ್ ಇತ್ತು, ಅದು ಎಲ್ಲ ಬಂದ್ಬಿಡ್ಲಿ ಒಟ್ಟಿಗೆ ಮಾಡಿವಂತೆ ಅಂತ ಅಂದಿದ್ರು. ಈಗ ಅವ್ರು ಬಂದಮೇಲೆ ಅದನ್ನು ಅನ್ಬಾಕ್ಸ್ ಮಾಡೋದು. ಮನೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಹಾಲು ಕುಡ್ದಿಲ್ಲ, ಅವ್ರು ಬಂದಾಗ ಜೊತೆಲೇ ಕುಡಿಯೋಣ ಅಂತ. ಇನ್ನಾರೆ ಪುನಃ ಕುಡಿಬೇಕು ಅನ್ಸುತ್ತೆ. ಹಾಲು ಜಾಸ್ತಿ ಕುಡಿದು ಸ್ವಲ್ಪ ಅಸಿಡಿಟಿ ಥರನೂ ಫೀಲ್ ಆಗ್ತಾ ಇದೆ ನನಗೆ. ಪ್ಲೇನ್ ಹಾಲು ಕುಡಿತೀನಲ್ಲ ಅದಕ್ಕೂ ಏನೋ. ಇತ್ತೀಚೆಗೆ ಆಫೀಸಲ್ಲಿ ಜಾಸ್ತಿ ಕೆಲಸ ಆಗೋಗ್ತಿದೆ, ಸ್ವಲ್ಪ ಅದಕ್ಕೂ ಟಯರ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಟ್ಟೊಟ್ಟಿಗೆನೆ ಪರ್ಸ್ನಲ್ ಕೆಲಸ, ಪ್ರೊಫೆಷ್ನಲ್ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಜಾಸ್ತಿ ಆಗೋಗ್ತವೆ. ಮನು ಇವಾಗ ಜಸ್ಟ್ ಬಂದು ಹಾಲು ಬಿಸಿ ಮಾಡಿ ಇಟ್ಬಿಟ್ಟು ಬಂದು ಕೂತವ್ರೆ ಕಾಫಿಗೋಸ್ಕರ. ಮೀಟಿಂಗಲ್ಲಿದ್ದೆ ನಾನು. ಸೊ ಇವಾಗ ಜಸ್ಟ್ ಮುಗೀತು. ಫಸ್ಟ್ ಕಾಫಿ ಮಿಕ್ಸ್ ಮಾಡ್ಕೊಂಡು ಬಂದು ಆಮೇಲೆ ಬಾಕಿ ಟಾಕಿಂಗ್ ಸೆಷನ್ಸ್. ನಾನು ವೆಯ್ಟ್ ಮಾಡಿ ಸಾಕಾಯ್ತು ನನಗೆ. ಏನು ಸರ್, ಈಗಲಾದ್ರು ದಯೆ ತೋರಿಸ್ತೀರಾ? ಅದು ಅನ್ಬಾಕ್ಸ್ ಮಾಡೋಣ. ಯಾವಾಗ? ಇವಾಗ. ಈಗ ಆಮೇಲೆ ಮಾಡೋಣ, ಊಟ ಆದ್ಮೇಲೆ. ಹೊಟ್ಟೆ ಸೀತೆ. ನಾನು ಸಾಯಂಕಾಲ ತಿಂದೆ, ನೀನು ತಿನ್ಕೊಂಡು ಹೋದಲ್ಲ. ಏನು ತಿಂದಿಲ್ಲ ನಾನು, 2 ಸ್ಪೂನ್ ತಿಂದರೆ ತಿಂದಂಗಲ್ಲ ಲೆಕ್ಕ. ಊಟ ಆದ್ಮೇಲೆ ಮಾಡೋಣ ಆರಾಮಾಗಿ. ಇವ್ರು ಯಾವುದೇ ಒಂದು ಪಾರ್ಸೆಲ್ ಬರಲಿ ಅಪ್ಪ, ನನಗೆ ಅದನ್ನು ಎಷ್ಟೊತ್ತಿಗೆ ಓಪನ್ ಮಾಡಿ ನೋಡ್ತೀನಿ ಅನ್ನೋ ಈಗರ್ನೆಸ್ಸು. ಇವರು ಆಮೇಲೆ 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 ಅಂದು ಇಂಟ್ರೆಸ್ಟೇ ಹೋಗ್ಬಿಡತ್ತೆ ನನಗೆ. ಈಗೇನು ಊಟ ಹಾಕೊಂಡು ಬರಲ್ಲ ನಿನಗೆ? ಇನ್ನೂ 10 ನಿಮಿಷ. ನೋಡಿದ್ರ ಹೊಟ್ಟೆ ಆಗ್ತೈತೆ ಫುಲ್ಲು ಅಂತಾರೆ. 10 ನಿಮಿಷದಲ್ಲಿ ಓಪನ್ ಮಾಡ್ಬಿಡ್ಬೋದಿತ್ತು ತಾನೇ ನಾವು. ಊಟ ಆದ್ಮೇಲೆ ಮಾಡೋದು. ಹೋಗ್ಲೇ ಬಿಡಿ, ಅವ್ರ ಪ್ರಕಾರನೇ ಹೋಗೋಣ ನಾವು. 2 hours later. ಅಬ್ಬ ಫೈನಲಿ ನಮ್ಮ ಯಜಮಾನ್ರು ಫ್ರೀ ಆಗಿಬಿಟ್ರಪ್ಪ ಅನ್ಬಾಕ್ಸಿಂಗ್ ಮಾಡೋಕ್ಕೆ. ಇವಳೇನು ಇಷ್ಟೊಂದು ಬಿಲ್ಡಪ್ ಕೊಡ್ತಾವಳೆ ಅನ್ಬಾಕ್ಸಿಂಗ್, ಅಂಥದ್ದು ಪರಿ ಏನು ತರಿಸವಳೆ ಅಂತ ಏನು ಅನ್ಕೋಬೇಡಿ, ಎಲ್ಲ ಸಣ್ಣ ಪುಟ್ಟ ಐಟಮ್ಸೇ. ಬಟ್ ಆ ಬಾಕ್ಸ್ನ ನನಗೆ ಟರ್ ಅಂತ ಟೇರ್ ಮಾಡಿ ಅದನ್ನು ಪಟ್ ಅಂತ ಓಪನ್ ಮಾಡೋಕ್ಕೆ ಇಷ್ಟ, ಮನುಗೂ ಇಷ್ಟ. ಬಟ್ ಇಬ್ಬರು ಕಿತ್ತಾಡ್ತೀವಿ ಯಾವಾಗನು. ಮನುಗೆ ಇನ್ನೊಂದು ಬರುತ್ತೆ ಗೊತ್ತಾ, ಚಟ್ ಪಟ್ ಅಂತೀವಲ್ಲ, ಏನದು ನಾವು ಬಬಲ್ ರ್ಯಾಪಿಂಗು, ಅದ್ರದ್ದು ಪಟ್ ಅನ್ಸಕ್ಕೆಲ್ಲ ಇಷ್ಟ. ಆದ್ರೆ ಯಾವ್ದ್ರೆಲ್ಲಾರು ಕೊಟ್ಬಿಟ್ರಂತೂ ಅದೇ ಇಡೀ ದಿನ ಆಟ ಆಗೋಗ್ಬಿಟ್ಟಿರುತ್ತೆ ನನಗೆ. ತಡ ಮಾಡೋದು ಬೇಡ, ಓಪನ್ ಮಾಡೋಣ. ಸೊ ನಾನು ಏನಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದೆ ಅದನ್ನು ಓಪನ್ ಮಾಡೋಕ್ಕೆ ಅಂದರೆ, ಅಲ್ಲಿ ಬಂದಿರೋಂಥ ಐಟಮ್ ಯಾವುದು ಯೂಸ್ ಇರೋಲ್ಲ, ಸುಮ್ಮನೆ ದುಡ್ಡು ಐತೆ ಅಂದ್ಬಿಟ್ಟು ತಗೊಂತಾರೆ. ಕೊನೆಗೆ ಅದನ್ನು ತೆಗೆದು ಮೂಲೆಗೆ ಇಷ್ಟ ಆಗ್ತದೆ. ಹೋದ 2-3 ದಿನದಿಂದ ಅದೇನೋ ಕೈಗೆ ಹಾಕೊಳ್ಳೋದು ತಗೊಂಡು ಅದೆಲ್ಲೋ ಮೂಲೆಯಲ್ಲಿ ಬಿದ್ದಿದೆ. ಆ ಥರ ಎಷ್ಟೊಂದು ಬಿದ್ದಿದೆ. ಈಗ ಓಪನ್ ಮಾಡ್ತಾಳಂತೆ, ಮಾಡಿಬಿಡ್ಲಿ ಬಿಡಿ, ನಮಗೂ ಯಾಕೆ ಸುಮ್ಮನೆ ತಲೆನೋವು. ಹೇಗಪ್ಪ ಅದು ಬ್ಲೌಸು ವೇಸ್ಟ್ ಅಂತ ಹೇಳಿದೆ ಗೊತ್ತಾ. ನನಗೆ ಒಬ್ರು ಸಬ್ಸ್ಕ್ರೈಬರ್ ಇವತ್ತು ಕಮೆಂಟ್ ಹಾಕಿ ಹೇಳಿದ್ದಾರೆ, ನಂಗೆ ಅದು ತಲೆಗೆ ಬಂದಿರಲಿಲ್ಲ. ಮೇಡಮ್ ಇದೇನು ವೇಸ್ಟ್ ಇಲ್ಲ, ಹೀಟ್ ಪ್ರೊಟೆಕ್ಟಿಂಗ್ ಬ್ಲೌಸು, ಓವೆನ್ಗೆ ಯೂಸ್ ಮಾಡಿ ಟ್ರೇಗಳನ್ನ ಇಡೋದಕ್ಕೆ ತೆಗಿಯೋದಕ್ಕೆ ಗ್ರಿಪ್ಪು ಇರುತ್ತೆ, ಈಸಿನೂ ಆಗತ್ತೆ ಅಂತ. ಬಟ್ ಅದನ್ನ ತೆಗಿಯೋದಕ್ಕೆ ಅದು ಪ್ರಾಂಗ್ ಕೊಟ್ಟಿದ್ದಾನಲ್ಲ, ಆ ಪ್ರಾಂಗೆ ಎಷ್ಟೋ ಚೆನ್ನಾಗಿದೆ. ಅದು ನಮ್ಮ OTG ಓವೆನ್ ಅಂತ ಹೇಳಿದ್ದಾರೆ. ಓವನು ಎಲ್ಲ ಒಂದೇ. ಒಂದು 5 ನಿಮಿಷ ಆಯಿತು. ನಾನು ಈ ಕಡೆ ನೋಡಿ, ನನ್ನ ಟೇಬಲ್ ಅಲ್ಲಿದೆ, ಆಫೀಸ್ ಟೇಬಲು, ಅಲ್ಲಿಂದ ಕರ್ಕೊಬಂದು ಈ ಮೂಲೆ ಕೂರಿಸೋದು, ವಿಡಿಯೋ ಶೂಟ್ ಮಾಡುವಂತ 5 ನಿಮಿಷ ಹುಡುಕಿದ್ಲು, ಸೀಸರ್ ಸಿಗ್ಲಿಲ್ಲ. ಈಗ ಹೋಗಿ ನೋಡಿ ಏನು ತರ್ತಾವಳೆ ಮಂಜು. ಸೀಸರ್ ಎಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಈ ಚಾಕು ಹೆಂಗೂ ಯೂಸೇ ಮಾಡಿರ್ಲಿಲ್ಲ, ಅದಕ್ಕೆ ಇದಕ್ಕಾದ್ರೂ ಯೂಸ್ ಮಾಡೋಣ, ಓಪನಿಂಗ್ ಸೆರೆಮನಿ ಮಾಡೋಣ ಅಂತ ತರ್ತಾ ಇದ್ದೀನಿ. ಹಂಗೆ ನೋಡಪ್ಪ, ಈ ತರ ಮಾಂಸ ಕಟ್ ಮಾಡೋ ಮಚ್ಚಲ್ಲಿ ಇವರು ಬುಚ್ಚರ್ ನೈಫ್, ಅದು ಬುಚ್ಚರ್ ನೈಫ್. ಅದನ್ನ ತಗೊಂಡು ಇವರು ಈ ಬಾಕ್ಸ್ನ ಓಪನ್ ಮಾಡ್ತಾರಂತೆ. ಮಾಡಪ್ಪ. ಪಾತ್ರೆ ತೊಳಿಬೇಕಂದ್ರೆ ನಂದು ಡ್ರೆಸ್ಗಳೆಲ್ಲ ಹಾಳಾಗ್ಬಿಡ್ತಾ ಇತ್ತು, ಟೀ ಶರ್ಟ್ಗಳು ಸ್ಪೆಷಲಿ ಲೈಟ್ ಕಲರ್. ಅದಕ್ಕೇನೆ ಇದನ್ನ ತರಿಸ್ಕೊಂಡೆ, ಅಡುಗೆ ಮಾಡಕ್ಕಲ್ಲ, ಪಾತ್ರೆ ತೊಳಿಯಕ್ಕೆ. ಚೆನ್ನಾಗಿದೆ. ಏನೋ ಒಂದು ಜೋಬ್ ಬೇರೆ ಕೊಟ್ಟವ್ರ ಮುಂದೆ. ಅದು ಇದು ಕುಕ್ ಮಾಡೋರಿಗೆ ಇದಿಟ್ಕೊಳಕ್ಕೆ, ಸ್ಪೂನ್ಸ್ಗಳು, ಸೌಟ್ಗಳು, ನೈಫು, ಸೀಸರು ಎಲ್ಲ ಚೆನ್ನಾಗಿದೆ. 2 ಕೊಟ್ರಾ? 2 ಕಾಂಬೋ. ಒಂದು ವಾಶ್ಗೆ ಹಾಕ್ತಾರೆ, ಒಂದು ಇರಲಿ ಅಂತ ಕಾಂಬೋ ಆಫರ್ ಮಾಡ್ಕೊಂಡೆ. ದಿಸ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ನಿಮಗೆ ಬನ್ನಿ ನೋಡೋಣ ಏನು ಅಂತ. ಹುಡುಗಿರಿಗೆ
ನಿನಗೆ ಯಾಕದು? ಕೂದಲು ಯಾವಾಗ್ಲೂ ಮುಖಕ್ಕೆ ಬರತ್ತೆ ಅನ್ಕೊಂಡು ತೆಗ್ ಪಿನ್ ಹಾಕ್ತಾ ಇದ್ನಲ್ಲ, ಅದಕ್ಕೆ ಇದು ತರಿಸ್ಕೊಂಡೆ. ಇದಿಷ್ಟು ನನಗೆ ಅಲ್ಲ, ಇದರಲ್ಲಿ ಸ್ವಲ್ಪ ನೈಜಂಗ್ ಹೋಗುತ್ತೆ, ಸ್ವಲ್ಪ ಹಂಸಿಕಂಗ್ ಹೋಗುತ್ತೆ, ಸ್ವಲ್ಪ ನನಗಿರುತ್ತೆ. ಇದೆಲ್ಲ ಫುಲ್ ಕಾಂಬೋ. ಇದು ಇಷ್ಟಕ್ಕೆ ಎಷ್ಟು ಕಮ್ಮಿ, ಒಂದು 160 170 ರುಪೀಸೋ ಏನೋ ಕೊಟ್ಟೆ. ಇಷ್ಟು ವರ್ತ್ ಅನ್ನಿಸ್ತು, ಚೆನ್ನಾಗಿದೆ ಟೈಟಾಗಿ. ಓಕೆ, ಸೊ ನೋಡಿ, ಇದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ. ಇಷ್ಟೊಂದು ಫ್ಲವರ್ ಪ್ಲಾಸ್ಟಿಕ್ ಇದು ಪಾರ್ಟ್ಗಳು. ಅದು ಎಣ್ಣೆ ಅದು ಆಲ್ರೆಡಿ ಒಂದು ತಿಂಗಳಿಂದ ತರಿಸ್ಕೊಂಡಿದ್ದು, ಮತ್ತೆ ತರಿಸ್ಕೊಂಡಿದ್ಯಾ? ಏನಕ್ಕೆ? ಇದು ನಂದಲ್ಲ, ಊರಿಗೆ ನಾನು ತರಿಸ್ಕೊಂಡಿದ್ದು. ನಾನು ನೋಡ್ಬಿಟ್ಟು ಬೃಂದಕ್ಕ ನನಗೂ ಬೇಕು ಅಂದ್ಲು. ನಾನು ಮೀಶೋನಲ್ಲಿ ಕಮ್ಮಿಗಿದೆ ಅಂತ ಆರ್ಡರ್ ಮಾಡಿದ್ರೆ, ಇದು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲ. ಇದು ಪ್ರಾಬಬ್ಲಿ ರಿಟರ್ನ್ ಮಾಡ್ತೀನಿ, ಕೇಳ್ತೀನಿ ಬೃಂದಕ್ಕನ ಫಸ್ಟ್. ಅವಳು ಬೇಡ ಕಣೆ ಗ್ಲಾಸೇ ಬೇಕು ಅಂದ್ರೆ ರಿಟರ್ನ್. ಇನ್ನ ಇದು ಆಸ್ ಎಕ್ಸ್ಪೆಕ್ಟೆಡ್ ಆನ್ಲೈನ್ ಅಲ್ಲಿ ನಮ್ಗೆ ಸೈಜ್ ಗೊತ್ತಾಗಲ್ಲ. ನಾನೇನ್ ಅನ್ಕೊಂಡೆ, ನಾವ್ ಇಟ್ಟಿದ್ದೀವಲ್ಲ ಅಲ್ಲಿ ಆ ಸೈಜು ಅಂತ ತಂದೆ. ತೋರಿಸ್ತೀನಿ ಅದಕ್ಕೂ ಇದಕ್ಕೂ, ಅಯ್ಯೋ ಎಷ್ಟು ಮ್ಯಾಚಿಂಗ್ ಇದೆ ಅಂತ. ನಾನು ಹೇಳಿಲ್ವಾ ಯಾವುದು ಯೂಸಿಗಿಲ್ಲ ಅಂತ, ಸುಮ್ಮನೆ ದುಡ್ಡು ಕೊಟ್ಟು ಖರ್ಚು ಮಾಡಿ ತಗೊಳ್ಳೋದು. ನೋಡಿಲಿ, ಈ ಸೈಜು ಇದು ನಾವು ಇಲ್ಲಿ ತಗೊಂಡಿದ್ದು. ಈ ಸೈಜ್ ಇರತ್ತೆ ಅನ್ಕೊಂತಂದ್ರೆ ಅವರು ಈ ಸೈಜ್ ಕೊಟ್ಟವ್ರೆ. ಈಗ ಇದೆಲ್ಲ ರಿಟರ್ನ್ ಹೋಗ್ಬೇಕು. ವೇಸ್ಟ್ ಇವು, ಏನ್ ಮಾಡಕ್ ಇವು. ರಿಟರ್ನ್ ಮಾಡ್ಬಿಡ್ತೀನಿ. ರಿಟರ್ನ್ ಮಾಡ್ಬಿಟ್ಟು ಇಲ್ಲಿ ನಾನು ತಗೊಂಡಲ್ಲ ಅಲ್ಲಿ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.